Across rural landscapes, sustainable agriculture isn't just a practice, it is a lifeline. This is the story of the Millet Sisters, a community of resilient women farmers empowered by the vision of People Tree. ನನ್ನ ಹೆಸರು ಸವಿತಾ. ಮೊದಲು ಕಬ್ಬನ್ನ ಬೆಳೀತಿದ್ರು, ಇವಾಗ ಬೆಳೀತಾ ಇಲ್ಲ. ಅದನ್ನೆಲ್ಲ ಬೆಳೀತಿರ್ಲಿಲ್ಲ, ಇವಾಗ ಎಲ್ಲಾನು ಬೆಳೀತಾ ಇದೀವಿ. ನಾವು ತಾಕತ್ತೇವೆ, ಬೇರೆಯವ್ರಿಗೂ ನಮ್ಮ ಸಂಸ್ಥೆಯಿಂದ ಕೊಟ್ಟವ್ರ ಅವ್ರಗಳಿಗೂ ಕೊಡ್ತಾ ಇದೀವಿ. Dedicated to reviving traditional farming methods and ensuring food security through millet cultivation. At the heart of this transformation is the powerful concept of seed banking introduced by People Tree. ನಮಸ್ಕಾರ. ನನ್ನ ಹೆಸರು ಸುನೀತಾ ಅಂತ. ನಾವು ಚೊಕ್ಕಡ್ನಳ್ಳಿಯಿಂದ ಬಂದಿರೋದು. ಬೀಜ ಬ್ಯಾಂಕ್ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಈಗ ಹೊಸದಾಗಿ ಪೀಪಲ್ ಟ್ರೀ ಸಂಸ್ಥೆಯಿಂದ ನಮ್ಗೆಲ್ಲಾನು ಬೀಜಗಳನ್ನ ಹೆಂಗೆ ಸೇಕರಣೆ ಮಾಡ್ಕೊಳ್ಳೋದು, ಮತ್ತೆ ಮುಂಗಾರು ಬೆಳೆದಿದ್ದೇನೆ ಹಿಂಗಾರಿಗೆ ಸೇಕರಣೆ ಮಾಡ್ಕೊಳ್ಳೋದು, ಮತ್ತೆ ಬೀಜ ಬ್ಯಾಂಕ್ಗೆ ಸೇವ್ ಮಾಡ್ಕೊಂಡು ಇಡೋದು ಅನ್ನೋದೆಲ್ಲ ನಮಗೆ ಪೀಪಲ್ ಟ್ರೀ ಸಂಸ್ಥೆಯಿಂದ ನಮಗೆ ತಿಳಿತು. ಇವಾಗ ನಾವು ಅದನ್ನ ಮುಂದುವರಿಸ್ತಾ ಇದೀವಿ. ರಾಗಿ ಮತ್ತೆ ಅಕ್ಕಡಿ ಸಾಲುಗಳು, ನವಣೆ ಮತ್ತೆ ಸಾಮೆ ಇವೆಲ್ಲಾನು ಬೆಳೆಯೋಕ್ಕೆ ನಮಗೆ ಪೀಪಲ್ ಟ್ರೀ ಸಂಸ್ಥೆಯಿಂದನೇ ನಮ್ಗೆಲ್ಲಾನು ಮಾಹಿತಿ ಹೇಳ್ಕೊಟ್ಟಿರೋದು. ಈಗ ಮೊದಲೆಲ್ಲ ನಮಗೆ ಹಣ ಉಳಿತಾಯ ಮಾಡ್ಬೇಕನ್ನ ಅನಿಸ್ತಿತ್ತು, ಇವಾಗ ಬೀಜಗಳನ್ನ ಉಳಿತಾಯ ಮಾಡ್ಬೇಕನ್ನೋದು ನಮ್ಮ ಅನಿಸಿಕೆ. ಈಗ ಎಲ್ಲರಿಗೂ ನಾವು ಸಿರಿಧಾನ್ಯ ಸೋದರಿಯರಿಗೆ ಎಲ್ಲರಿಗೂ ನಾವು ಅದೇ ರೀತಿ ಮಾಹಿತಿ ಕೊಡ್ತಿದೀವಿ. ಬೀಜ ಬ್ಯಾಂಕಲ್ಲಿ ನಾವು ಪರಸ್ಪರ ಹಂಚ್ಕೊಂಡು, ಮತ್ತೆ ನಮ್ಮ ಹತ್ರ ಇನ್ನೊಬ್ರಿಗೂ ಅವ್ರಿಗೆ ಗೊತ್ತಿಲ್ದಿರೋದ ನಾವು ಅವ್ರಿಗೆ ತಿಳ್ಕೊಳ್ಳಿ ಅಂತ ನಾವು ಹೇಳ್ಕೊಡ್ತೀವಿ. The exchange of knowledge hasn't only preserved biodiversity but also created a strong bond among the Millet Sisters. ನನ್ನ ಹೆಸರು ನಾಗರತ್ನಮ್ಮ. ನಾನು ನಂಜೈನ ಕಾಲೋನಿ ನಮ್ಮ ಗ್ರಾಮ. ನಾವು ಏನು ಗೊತ್ತಿಲ್ಲ, ಎಲ್ಲಿಗೂ ಹೋಗಿಲ್ಲ, ಏನು ತಿಳುವಳಿಕೆ ಇಲ್ಲ, ಏನು ಹಾಕ್ಬೇಕು, ಏನು ಬೆಳಿಬೇಕು, ಏನು ಬಿತ್ತಬೇಕು, ಏನು ತಿನ್ಬೇಕು ಅನ್ನೋ ಅರಿವೇ ಇಲ್ಲ ನಮ್ಗೆ. ಹಂಗಾಗಿ ಗೌರ್ಮೆಂಟ್ ಗೊಬ್ಬರ ತರೋದು, ಗೌರ್ಮೆಂಟಲ್ಲಿ ಹೋಗಿ ಏನಾದ್ರು ರೆಡಿಮೇಡ್ ಬೀಜ ಕೊಡೋದು, ಇತ್ತಾಗ ಬಲ್ತಿರೋದನ್ನೆಲ್ಲ ಎಳಸೋನಾಗಿಲ್ಲ. ಆ ಥರ ಬೀಜ ತತ್ತಿದ್ದೋ ಹೊಲಗಳಲ್ಲಿ ಹಾಳು ಮಾಡ್ಕೊತಿದ್ದೋ ಔಷಧಿ ಗೊಬ್ಬರ ಹಾಕಿ. ನಾವು ಈ ಪೀಪಲ್ ಟ್ರೀ ಸಂಸ್ಥೆ ಸೇರ್ಕೊಂಡಾಗಿಂದ ನಮ್ಗೆ ಹಲವಾರು ಬಗ್ಗೆ ಹೋಗಿ ಫಸ್ಟ್ ಓಂ ಪ್ರಯತ್ನ ಎಲ್ಲಿಗೆ ಹೋದ್ವಿ, ಚಾಮರಾಜನಗರ್ಗೆ ಹೋದ್ವಿ. ಅಲ್ಲೋಗಿ ಅಲ್ಲಿ ಕೃಷಿ ಬಗ್ಗೆ ತಿಳ್ಕೊಂಡ್ವಿ. ಔಷಧಿ ಹಾಕ್ಬೇಕಾ ಬೇಡವಾ, ನಾವು ಹಂಗೆ ಔಷಧಿ ತಯಾರಿ ಮಾಡ್ಕೋಬೋದಾ, ಬೆಳಿಬೋದಾ, ಹಾಗೆ ಅಂದ್ಕೊಂಡು ಅದನ್ನೆಲ್ಲ ತಿಳ್ಕೊಂಡು ಬಂದ್ವಿ. ಪುನಃ ಇಲ್ಲೋದಿ ಎಲ್ಲಿ ಇಲ್ವಾಲ್ಗೆ ಹೋದ್ವು. ಇಲ್ವಾಲ್ದಲ್ಲಿ ಸಾಕಾಗಷ್ಟು ಅವರು ತೋಟಕ್ಕೆ ಏನೂ ಹಾಕಿಲ್ಲ, ಯಾವ ಔಷಧಿನೂ ಹಾಕಿಲ್ಲ, ಗೊಬ್ಬರನೂ ಹಾಕಿಲ್ಲ. ಎಷ್ಟು ಥರ ಟೊಮೆಟೊ ಅದ, ಎಷ್ಟು ಥರ ಮೆಣಸಿ ಅದ, ಮತ್ತು ಎಷ್ಟು ಥರ ತರಕಾರಿಗಳು ಬೆಳೆದಿದ್ರು. ಅದಕ್ಕೆ ಯಾವುದಕ್ಕೂ ಗೌರ್ಮೆಂಟ್ ಔಷಧಿನೇ ಹೊಡೆದಿಲ್ಲ ಅವರು. ಗೌರ್ಮೆಂಟ್ ಗೊಬ್ಬರನೂ ಹಾಕಿಲ್ಲ, ಔಷಧಿನೂ ಹೊಡೆದಿಲ್ಲ. ಮಾಮೂಲಿ ಜೀವಾಮೃತ ಔಷಧಿನ ಅವರು ತಯಾರಿ ಮಾಡ್ಕೊಂಡಿದ್ದಾರೆ, ಅದೇ ಔಷಧಿ ಹೊಡೆದಿದ್ದಾರೆ, ಅದೇ ಔಷಧಿಲೇ ಬೆಳೆದಿದ್ದಾರೆ ಅವರು. ಏನು ಕಾಯಿ ಕೊಳ್ಕೊನಂಗಿಲ್ಲ, ಕಾಯಿ ಕೊರ್ಕೊನಂಗಿಲ್ಲ, ಉಳ್ಕೊಳ್ಳೋನಂಗಿಲ್ಲ, ಏನಿಲ್ಲ, ಆರಾಮಾಗಿತ್ತು. ನಮಗೂ ಕೊಟ್ಟಿದ್ರು ಸೌತೆಕಾಯಿ ತಿನ್ನಿ ಅಂತ, ನಾವು ತಿಂದ್ವಿ ಸೌತೆಕಾಯಿ. ಮತ್ತೆ ಮೈಸೂರಿಗೆ ಹೋದ್ವಿ, ಅಲ್ಲಿ ಗೋಲ್ಡನ್ ಕರ್ಕೊಂಡೋದ್ರು. ಅವ್ರು ಬೆಳೆದಿರೋ ಕಾಳು ಕಡ್ಡಿಗಳೆಲ್ಲ ನಾವು ನೋಡ್ಕೊಂಡ್ ಬಂದ್ವಿ. ಎಲ್ಲ ಪ್ಯೂರ್ ಕಾಳು ಅಲ್ಲಿ ನೋಡ್ಕೊಂಡು ಬಂದ್ವಿ. ಮತ್ತೆ ತಿಪ್ಟೂರ್ಗೆ ಹೋದೋ, ಅಲ್ಲಿ ತರಕಾರಿ ಬಗ್ಗೆ, ಭೂಮಿ ಬಗ್ಗೆ, ಕೃಷಿ ಬಗ್ಗೆ, ಬೆಳವಣಿಗೆ ಬಗ್ಗೆ, ಹಸುಗಳ ಬಗ್ಗೆ, ಎಲ್ಲರ ಬಗ್ಗೆನೂ ಅಲ್ಲಿ ತಿಳ್ಕೊಂಡು ಬಂದ್ವಿ ನಾವು. ಮತ್ತೆ ತಗ್ಲಿಪುರದಲ್ಲಿ ಇದ್ವಿ ನಾವು. ತಗ್ಲಿಪುರಕ್ಕೆ ಹೋಗಿ ಅಲ್ಲಿ ರೌಂಡಲ್ಲಿ ನಾವು ಬರೀ ಜಮೀನ್ ಬಗ್ಗೆಗಳೆಲ್ಲ ಅಲ್ಲ, ಪ್ರತಿಯೊಂದು ಪ್ರಾಣಿಗಳಿಗೆ ಅಲ್ಲಿ ಮನುಷ್ಯನೇ ಆಗ್ಲಿ, ನಾವ್ ಏನ್ ಹಾಕ್ತಿವಿ, ಏನ್ ತಿಂತೀವಿ, ಏನ್ ಮಾಡ್ತೀವಿ, ಏನ್ ತಿಂದ್ರೆ ಒಳ್ಳೇದು. ಯಾಕಂದ್ರೆ ಈಗ 25 ವರ್ಷ 30 ವರ್ಷಕ್ಕೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಹಾರ್ಟ್ ಅಟ್ಯಾಕ್ ಆಗ ಸಾಧ್ಯ, ಪ್ರತಿಯೊಬ್ಬ ಮನುಷ್ಯನಿಗೂ BP ಶುಗರ್ ಬರೋ ಸಾಧ್ಯ ಈಗ. ಅದರಿಂದ ಅಲ್ಲಿ ಬರ್ತದೆ ಕಾಯಿಲೆ ನಮ್ಮಿಂದನೆ. ಯಾಕೆ ನಾವು ಹೊರ್ಗಡೆಯಿಂದ ತತ್ತೀವಿ ಔಷಧಿನ, ಹೊರ್ಗಡೆಯಿಂದ ತತ್ತೀವಿ ಗೊಬ್ಬರನ, ನಮ್ಗೇನು ಇಲ್ಲಿ ತಯಾರು ಮಾಡ್ಕೊಳಕ್ ಗೊತ್ತಾಗಿರಲ್ಲ. ನಮ್ಗೆ ಇತ್ತೀಚೆಗೆ ಗೊತ್ತಾಗಿ ನಾವು ತಯಾರು ಮಾಡ್ಕೊತಾ ಇದೀವಿ ಅಂದ್ರ ಅದು ಪೀಪಲ್ ಟ್ರೀ ಸಂಸ್ಥೆಯಿಂದ ನಮ್ಗೆ ಆಯ್ತಿರೋದು. ಇದನ್ನ ನಾವು ಮಾಡ್ಕೊತಾ ಇದೀವಿ, ನಾವು ಮಾಡ್ಕೊಂಡು ನಮ್ ಜಮೀನ್ಗೂ ಹಾಕಿ ಅದು ಒಳ್ಳೇದು ಆಯ್ತು ನಮ್ಗ. Central to these sustainable practices are organic preparation like Jeevamruta and Sasyasara. These organic methods have refined how the Millet Sisters care for their land, empowering them to take control of their agricultural practices. ಇದು ನಾವು ಇದು ಜಮೀನಿಗೆಲ್ಲ ಬಳಸ್ತಾ ಇದೀವಿ. ಮಣ್ಣು ಚೆನ್ನಾಗಿ ಎರೆಹುಳ ಎಲ್ಲ ಬರ್ತಾ ಇದೆ. ನಮಗೆ ಪೀಪಲ್ ಟ್ರೀ ಕಡೆಯಿಂದ ನಮ್ಗೆ ಸಂಸ್ಥೆಯವರು ನಮ್ಗೆ ಇದನ್ನ ತೋರ್ಸ್ಕೊಟ್ಟವ್ರೆ. ನಾವು ಮಾಡ್ತಾ ಇದೀವಿ, ನಾವು ಇದನ್ನೇ ಬಳಸ್ತಾ ಇದೀವಿ. ಯಾವ ಫಸಲುನು ಚೆನ್ನಾಗಿ ನಮ್ಗೆ ಆಯ್ತಾ ಇದೆ.
ನಮಗೇನು ತೊಂದರೆ ಇಲ್ಲ. ನಾವು ಗೌರ್ಮೆಂಟ್ ಗೊಬ್ಬರ ಯಾವುದು ಬಳಸಲ್ಲ. ಅವ್ರು ಹೇಳಿದ್ಮೇಲೆ ಸಂಸ್ಥೆಯವ್ರು ಹೇಳ್ದಂಗಿಂದ ನಮ್ಮ ಫಸಲೆಲ್ಲ ಚೆನ್ನಾಗಾಯ್ತಾ ಇದೆ. ಸಸ್ಯ ಸಾರ ಫ್ರೀಪೇಟ್ರಿ ಸಂಸ್ಥೆಯಿಂದ ಹೇಳ್ಕೊಟ್ಟವ್ರೆ. ಇದು ಹುಳಗಳು ಬರ್ಬೇಡ್ತು ಅಂತ ಹುಳಗಳಿಗೆ ಬಳಸಕ್ಕೆ ತಯಾರಿ ಮಾಡಿದೀವಿ. Empowering women behind agriculture, People Tree has provided essential resource and infrastructure, ensuring dignity and improved quality of life. ನನ್ನ ಹೆಸರು ಶ್ವೇತಾ ಅಂತ, ಸೋಗಳಿ ಗ್ರಾಮದಿಂದ. ನಾವು ಒಂದು ಉದ್ದೇಶ ಏನು ಅಂತಂದರೆ, ಹೆಣ್ಣು ಮಕ್ಕಳು ಹೇಗೆ ಬದುಕಬೇಕು ಅನ್ನೋದು ಒಂದು ವ್ಯವಸ್ಥೆಯನ್ನು ನಮಗೆ ಪೀಪಲ್ ಟ್ರೀ ಸಂಸ್ಥೆ ಅನ್ನೋದು ತಿಳಿಸ್ಕೊಟ್ಟಿದೆ. ಅದನ್ನು ನಾವು ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ನಾವು ಇಲ್ಲಿ ಬಂದು ಕಲ್ತಿದ್ದೀವಿ. ಅನುಕೂಲಗಳನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ನಮಗೆ ಇದು ಹೇಳ್ಕೊಟ್ಟಿದೆ. ನಾವು ಒಂದು ಏನಂತ ಹೇಳಿದ್ರೆ, ಒಬ್ಬ ಒಂಟಿಯಾಗಿ ಎಲ್ಲೂ ತಿರುಗಾಡ್ದವರಲ್ಲ. ಈ ಸಂಸ್ಥೆ ಮೂಲಕವಾಗಿ ನಾವು ಸ್ವಲ್ಪ ಹೊರಗಿನ ಪ್ರಪಂಚಗಳನ್ನು ನೋಡಿದ್ದೀವಿ. ಅದರಿಂದ ನಾವು ಒಬ್ಬಂಟಿಯಾಗಿ ಹೋಗಿ ಒಂದು ಕಡೆ ಒಂದು ವ್ಯವಸ್ಥೆಗಳನ್ನು ಮುಗಿಸಿ ವಾಪಸ್ಸಾಗಿ ಬರ್ತೀವಿ ಅನ್ನೋ ಧೈರ್ಯನ ಈ ಸಂಸ್ಥೆ ನಮಗೆ ಕೊಟ್ಟಿದೆ. ಅದರಿಂದ ನಾವು ಈ ಸಂಸ್ಥೆನ ನಾವು ಮೆಚ್ಚಿ ಹೊಗಳ್ಬೇಕಾಗಿದೆ. ಇದೇ ರೀತಿಯಲ್ಲಿ ನಮಗೆ ಈ ಸಂಸ್ಥೆ ಅನುಕೂಲಗಳನ್ನು ಮಾಡಿಕೊಟ್ಟಿದೆ. ವ್ಯವಸಾಯಗಳ ಬಗ್ಗೆ ಆಗಲಿ, ತಿಳುವಳಿಕೆಗಳ ಬಗ್ಗೆ ಆಗಲಿ, ಒಂದು ಹೊರಗಿನ ವ್ಯವಸ್ಥೆಗಳು ಹೇಗಿರ್ತವೆ ಎಂಬುದಾಗಿ ನಾವು ಇದನ್ನು ಈ ಸಂಸ್ಥೆಯಲ್ಲಿ ಬಂದು ನಾವು ನೋಡಿ ಕಲ್ತ್ಕೊಂಡಿದ್ದೀವಿ. ಗ್ರಾಮ ಸಭೆಗಳಿಗೆ, ವಾರ್ಡ್ ಸಭೆಗಳಿಗೆ ಹೆಣ್ಮಕ್ಳು ಹೋಗಿ ಅಲ್ಲಿ ತಿಳುವಳಿಕೆಗಳನ್ನ ತಿಳ್ಕೊಂಡು ಬರುವ ಮಟ್ಟಿಗೆ ನಮಗೆ ಈ ಸಂಸ್ಥೆ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ. ನನ್ನ ಹೆಸರು ಜಯಮ್ಮ, ಊರ ಹೆಸರು ಸೊರಗಳ್ಳಿ ಗ್ರಾಮ. ನಾವು ಮುಂಚೆ ಬೆಳೆತಿದ್ದು ಸಿರಿಧಾನ್ಯನೆಲ್ಲ, ಅವು ಇದಾಗಿದ್ದ ಸಂಸ್ಥೆಯಿಂದ ಬಂದ ತೋಟಿಂದ ಬಿತ್ತನೆ ಬೀಜ ಎಲ್ಲನೂ ಕೊಟ್ಟಾರ. ತಿರ್ಗ ಉಪಯೋಗಿಸ್ತೀವಿ, ಬೆಳಿತೀವಿ, ನಾವು ತಕ್ಕತೀವಿ, ಬೇರೆಯವ್ರಿಗೂ ಕೊಡ್ತೀವಿ. ಬೆಳೆದು ನಾವು ತಕ್ಕೊಂಡು ಬೇರೆಯವ್ರಿಗೂ ಕೊಟ್ಟು ಅಕ್ಕಪಕ್ಕದವ್ರಿಗೂ ಓಸಿ ಕೊಡ್ತೀವಿ. ನಾವು ನಂಬರ್ಸ್ಗಳು ಎಷ್ಟು ಸೀಟ 50 ಸೀಟಿವಿ, 50 ಸೀಟಿವಿ. ಅದ ಎಲ್ಲ ಬೆಳಿತೀವಿ, ತಕ್ಕತೀವಿ, ಬಾಕಿಯವ್ರಿಗೂ ಕೊಡ್ತೀವಿ, ನಾವು ತಕ್ಕತೀವಿ. ಅವ್ರು ಕೊಡ್ತೋಟಿಂದ ನಮ್ಗೆ ಉಪಯೋಗ ಆಗದ, ನಾವು ಬಳಸ್ತೀವಿ. ಎಲ್ಲನೂ ತಕ್ಕೊಂಡು ಎಲ್ಲ ಕುಟ್ಟಿ ಇದಿಲ್ಲ ಕುಟ್ಟಿ ನಾವು ಅದ ಉಪಯೋಗಿಸ್ತೀವಿ. ಒಂದು ಕಲಿ ಹಾಕ ಕುಟ್ತೀವಿ, ಒಳ್ಳಲ್ಲಿ ಕುಟ್ಟಿ ಉಪಯೋಗಿಸ್ತೀವಿ. ಅದ ಎಲ್ಲನೂ ಕೊಟ್ಟಾರ. ಸಿರಿಧಾನ್ಯ ಬಂದ ತೋಟಿಂದ ಈಗ ಇದು ಮಾಡ್ಕೊಂಡು ಎಲ್ಲ ಉಪಯೋಗ ಮಾಡ್ಕೊಂಡು ಮಾಡ್ತೀವಿ. ಸಿರಿಧಾನ್ಯ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿದೆ. ಅದ ನಾವು ಉಪಯೋಗಿಸ್ಕೊಂಡು ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿವಿ, ಚೆಂದಾಗಿವಿ ಅಂತ. ನನ್ನ ಹೆಸರು ಮಲ್ಲಿಗಮ್ಮ, ನಮ್ಮೂರು ಸೋಗಳಿ ಗ್ರಾಮ. ನಮ್ಗೆ ತಿಂಪೇಟ್ರಿಂದ ಸಂಘಕ್ಕೆ ಸೇರಿ ಅಲ್ಲಿ ನಮ್ಗೆ ಬಿತ್ತನೆ ಬೀಜಗಳನ್ನೆಲ್ಲನೂ ಆಯ್ಕೆ ಕೊಡ್ತಾರೆ. ಅವು ನಾವೆಲ್ಲನೂ ಹಾಕಿ ಈಗ ನಾವು ಬೆಳ್ಕೊಂಡೀವಿ. ಈಗ ನಮಗೆ ಅದ ಕೊಟ್ಟೋದ್ರಿಂದ ಭಾಳ ಅನುಕೂಲ, ಚೆನ್ನಾಗಿರುತ್ತೆ. ಈಗ ಆಗ್ಬಿಟ್ಟು ನಾವು ಹಾಕೀವಿ. Through collective efforts, seed sharing, organic farming and mutual support, the Millet Sister embody resilience, sustainability and empowerment. ನಮಸ್ಕಾರ, ನನ್ನ ಹೆಸರು ಲತಾ ಅಂತ. ನಾನು ಪೀಪಲ್ ಟ್ರೀ ಸಂಸ್ಥೆಯಲ್ಲಿ 3 ವರ್ಷಗಳಿಂದ ಸಿರಿಧಾನ್ಯ ಸಹೋದರರ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದೇನೆ. ಈಗ ನಾನೊಂದು ಬೇಸ್ಲೈನ್ ಡಾಟಾ ಅಂತ ಹೇಳ್ಬಿಟ್ಟು ನಿಮ್ಮದೊಂದು ಸಮೀಕ್ಷೆ ಮಾಡ್ತಾ ಇದ್ದೀನಿ. ಅದರಲ್ಲಿ ನಿಮ್ಮ ಮಾಹಿತಿಗಳನ್ನ ಹೇಳಿ, ಆಯಿತಾ? ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ. ವಯಸ್ಸು ಎಷ್ಟು? ನನಗೆ 55. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಅಂತ. ನಾನು KR-ಪುರ ಪೀಪಲ್ ಟ್ರೀ ಸಂಘದಲ್ಲಿ ಸಿರಿಧಾನ್ಯ ಸಹೋದರಿಯಿಂದ ನಾನು ಒಬ್ಬ ಸದಸ್ಯರಾಗಿದ್ದೀನಿ. ನನಗೆ ಹೆಲ್ತ್ ಹುಷಾರಿಲ್ಲದೆ ತೊಟ್ಟಿಂದ ಅವರು ಹೆಲ್ತ್ ಕಾರ್ಡ್ ಮಾಡಿಸಿ ನನಗೆ ಚೆನ್ನಾಗಿ ಹೆಲ್ಪ್ ಮಾಡಿದ್ದೇವೆ. ನಾನು ಪೀಪಲ್ ಟ್ರೀ ಸಂಘದ ಒಂದು ಸದಸ್ಯರಾಗಿದ್ದೀನಿ. ಆ ಸಂಘದಿಂದ ನಮ್ಗೆ ಕೃಷಿ ಇಲಾಖೆಯಿಂದ ನಮ್ಗೆ ಪೈಪು ಜೆಟ್ಟನ್ನು
ದೊರಕಿಸ್ಕೊಟ್ಟಿದ್ದಾರೆ. ನಮಸ್ಕಾರ, ನಾವು ಕೇರ್ಪುರ ಗ್ರಾಮದವರು. ನನ್ನ ಹೆಸರು ರಾಜಮ್ಮ. ನಾವು ಪ್ರಿಪೇಟ್ರಿ ಸಂಘದ ಸದಸ್ಯರುಗಳು. ನಮ್ಮಿಂದ ಪ್ರಿಪೇಟ್ರಿ ಸಂಘದಿಂದ ಪಂಚಾಯಿತಿಯವರು ನಮ್ಗೆ ಶೌಚಾಲಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಅದರಿಂದ ನನ್ನ ಪರವಾಗಿ ಸಂಘದ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ನನ್ನ ಹೆಸರು ಭಾಗ್ಯವತಿ ಅಂತ. ಈ ಪ್ರಿಪೇಟ್ರಿ ಸಂಸ್ಥೆಗೆ ಸೇರಿ ನಮ್ಗೆ ತುಂಬ ಅನುಕೂಲವಾಗಿದೆ. ನಾವು ಈ ಉಪಕರಣಗಳನ್ನು ನಮಗೆ ಯಾರೊಬ್ಬರನ್ನು ಕೇಳಬೇಕಾದ್ರೆ ಬೇರೆಯವ್ರನ್ನ ನಾವು ಕೇಳ್ತಿದ್ದೋ. ಈ ಸಂಸ್ಥೆಗೆ ಸೇರಿ ನಾವು ಈ ಉಪಕರಣಗಳನ್ನೆಲ್ಲ ನಾವು ಪಡ್ಕೊಂಡಿದ್ದೀವಿ. ಇದರಿಂದ ನಮ್ಗೆ ಒಳ್ಳೆ ಕೈಗಾರಿಕೆ ಮಾಡೋಕ್ಕೆ ತುಂಬ ಅನುಕೂಲ ಆಗಿದೆ. ನನ್ನ ಹೆಸರು ಕುಮಾರಿ ಅಂತೇಳಿ, ಸೋಗಳಿ ಗ್ರಾಮ. ನಾವು ಇಲ್ಲಿ ಕೈ ತೋಟದ ಬಗ್ಗೆ ಇದು ಮಾಡ್ತಾ ಇದ್ದೀವಿ. ಮತ್ತು ತಿಪ್ಪೆ ಗೊಬ್ಬರ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ, ಜೈವಿಕ ಗೊಬ್ಬರ ತಂದು ತಿಪ್ಪೆ ಗೊಬ್ಬರ ಯಾವ ರೀತಿ ಹೆಚ್ಚಿಸ್ಕೋಬೇಕು ಅಂತ ಹೇಳಿ, ಜೈವಿಕ ಗೊಬ್ಬರನ ಇದು ತಿಪ್ಪೆ ಗೊಬ್ಬರಕ್ಕೆ ಹಾಕಿ ಕೈ ತೋಟಕ್ಕೆ ಅತಿ ಹೆಚ್ಚಾಗಿ ಮಾಡಿಕೊಂಡು ಕೈ ತೋಟಕ್ಕೆ ಉಪಯೋಗಿಸ್ಕೊತಾ ಇದ್ದೀವಿ. ಮತ್ತು ಪ್ರಿಪೇಟ್ರಿ ಸಂಸ್ಥೆ ಬಂದು ನಮಗೆ ತುಂಬ ಉಪಯೋಗ ಆಗಿದೆ. ಒಂದು ಸಿರಿಧಾನ್ಯ ಬೆಳೆಯೋದಾಗಲಿ, ಒಂದು ರಾಸಾಯನಿಕ ಗೊಬ್ಬರ ಯಾವ ರೀತಿ ತಿಪ್ಪೆ ಗೊಬ್ಬರ ಉಪಯೋಗಿಸ್ಕೊಳ್ಳೋದಾಗಲಿ, ಮತ್ತು ಯಾವ ಸಂಘ ಸಂಸ್ಥೆಗಳನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಳೋದಾಗಲಿ, ಎಲ್ಲ ರೀತಿಯಿಂದ ನಮ್ಗೆ ಉಪಯೋಗ ಆಗಿದೆ. ನನ್ನ ಹೆಸರು ಶಶಿ ಅಂತ ಹೇಳ್ಬಿಟ್ಟು ಕೈ ತೋಟ ಮನೆ ಹತ್ರ ಎಲ್ಲ ಮಾಡ್ಕೊಂಡಿದ್ದೀನಿ. ಈ ತರಕಾರಿಗಳನ್ನೆಲ್ಲ ಹಾಕೊಂಡು ಬೆಳ್ಕ ತಿಂತಾ ಇದ್ದೀನಿ. ಮತ್ತು ನನ್ನ ಹೆಸರು ಗೊತ್ತೇ ಇರಲಿಲ್ಲ ಶಶಿ ಅಂತ ಯಾರಿಗೂ. ನಾನಾಯಿತು ಮನೆ ಆಯಿತು ಅಂದ್ಕೊಂಡಿದ್ದೆ. ಇವಾಗ ನನ್ನಿಂದ ಒಂದು 50 ಜನನ ಸಿರಿಧಾನ್ಯ ಸಹೋದರಿಯಾಗಿ ಮಾಡಿಕೊಂಡು ಇವಾಗ ಎಲ್ರಿಗೂ ಶಶಿ ಅಂತ ಗುರುಸ್ಕೊಂಡಿದ್ದಾರೆ. ಈ ಪ್ರಿಪೇಟ್ರಿ ಸಂಸ್ಥೆಗೆ ತುಂಬ ಧನ್ಯವಾದಗಳು ಹೇಳ್ಬೇಕು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ. ನಮ್ಮೂರು ಸೋಗಳ್ಳಿ. ಸೋಗಳ್ಳಿಯಲ್ಲಿ ನಾವು ಒಂದು ಪ್ರಿಪೇಟ್ರಿ ಸಂಸ್ಥೆಯಿಂದ ಒಂದು 50 ಜನ ಗ್ರೂಪ್ ಮಾಡಿದ್ದೀವಿ. ಅದರಲ್ಲಿ ನಮಗೆ ಸಂಸ್ಥೆಯಿಂದ ಬೀಜ ಬಿತ್ತನೆಗಳನ್ನ ಕೊಟ್ಟು ಅದರಲ್ಲಿ ನರ್ಸರಿ ಮಾಡಿ ಅಂತ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟವ್ರೆ. ಅದರಲ್ಲಿ ಅಗಸೆ, ನುಗ್ಗೆ, ನಿಂಬೆ, ಇದು ಸೀತಾಫಲ, ಪಪ್ಪಾಯ ಅದನ್ನೆಲ್ಲನೂ ನಾವು ಒಂದು ನರ್ಸರಿ ಮಾಡಿದ್ದೀವಿ. ಅದನ್ನು ನಮ್ಮ ಜಮೀನುಗಳಲ್ಲಿ ಹಾಕಿ ಈ ಹಿತ್ತಲುಗಳು ಹೊಲ ಅಂಚುಗಳಲ್ಲಿ ನಾವು ಹಾಕಿ ಅದನ್ನು ನಾವು ಊಟಕ್ಕೆಲ್ಲ ಉಪಯೋಗಿಸ್ತೀವಿ. ಸೊಪ್ಪನ್ನ ಅದರಿಂದ ಬಂದಂಥ ಬೀಜಗಳನ್ನ ನಾವು ನಮ್ಮ ಗ್ರೂಪಲ್ಲಿರೋರು ಎಲ್ರಿಗೂ ಕೊಡ್ತೀವಿ. ಮತ್ತು ಬೇರೆ ಗ್ರೂಪ್ಗೂ ಕೂಡ ಹಂಚಿಕೆ ಮಾಡ್ತೀವಿ. My name is Mamata. I am studying 4th standard. My mother is doing nursery. Then I help and like that. Thank you. ಈ ಸಂಸ್ಥೆಯಿಂದ ಮಣ್ಣನ್ನ ಯಾವ ರೀತಿ ಪರೀಕ್ಷೆ ಮಾಡ್ಕೋಬೇಕು ಅಂತ ನಮ್ಮ ಸಂಸ್ಥೆಯಲ್ಲಿ ಸಂಘಟನೆ ಮಾಡ್ಕೊಂಡು ಎಲ್ಲ ಸಂಘಗಳು ನಾವು ಮಹಿಳೆಯರೆಲ್ಲ ಸೇರಿ ಅದನ್ನ ಟೆಸ್ಟ್ ಮಾಡ್ಕೊತಾ ಇದ್ದೀವಿ. ನಮ್ಮ ಜಮೀನು ಮಣ್ಣು ಯಾವ ರೀತಿ ಇದೆ, ಯಾವ ರೀತಿ ಸಮತಟ್ಟಾಗಿರೋ ಭೂಮಿಲಿ ಯಾವ ರೀತಿ ಇದೆ, ಯಾರ್ಯಾರ ಜಮೀನಲ್ಲಿ ಯಾವ್ಯಾವ ರೀತಿ ಇದೆ, ಅದನ್ನ ನಾವು ಇದರಿಂದ ಏನಿದೆ, ಮಣ್ಣಿನಲ್ಲಿ ಏನು ಅಂಶಗಳಿದೆ ಅದನ್ನೆಲ್ಲ ನಾವು ಇದಕ್ಕೆ ಯಾವ ರೀತಿ ಯಾವ ಗೊಬ್ಬರ ಹಾಕಿದ್ರ ನಮ್ಗೆ ಈ ಸಂಸ್ಥೆಯಲ್ಲಿ ಯಾವ ಗೊಬ್ಬರ ಹಾಕಿದ್ರೆ ನಮ್ಗೆ ಫಲವತ್ತತೆ ಬರ್ತದೆ ಅನ್ನೋ ರೀತಿಯಲ್ಲಿ ನಾವು ಮಹಿಳೆಯರೇ ಸೇರಿ ಗುಂಪಲ್ಲಿ ಇದನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನ ನಾವು ಅದನ್ನ ಒಬ್ಬರಿಂದ ಒಬ್ರಿಗೆ ನಾವು ಹರಡಿ ಅದನ್ನ ನೀವು ಈ ರೀತಿ ಮಾಡಿ ನಿಮ್ಮ ಜಮೀನಲ್ಲಿ ಫಲವತ್ತತೆನ ಪಡೀರಿ ಅಂತ ಹೇಳ್ಕೊತಾ ಇದ್ದೀವಿ. Our journey with People Tree exemplifies how reclaiming traditional agriculture nourishes not just the soil but entire community, shaping a healthier and more sustainable future. ಸುಸ್ಥಿರ ಕೃಷಿಯ ಕಡೆಗೆ